ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ 9. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 344ನೆಯ ಪುಟ. ಶೀರ್ಷಿಕೆ: ಪ್ರತಿಫಲವು ಅವನಲ್ಲಿ ಇದೆ. ಸತ್ಯವೇದದ ವಾಕ್ಯ: ಇಗೋ, ನಾನು ಬೇಗನೆ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ಕೆಲಸದ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನಲ್ಲಿದೆ. ಪ್ರಕಟಣೆ 22ನೆಯ ಅಧ್ಯಾಯ 12ನೆಯ ವಚನ. ನಮ್ಮ ಕೆಲಸವು ಇಲ್ಲಿ ಅತಿ ಶೀಘ್ರದಲ್ಲಿ ಮುಗಿಯಲಿದೆ ಮತ್ತು ಪ್ರತಿಯೊಬ್ಬನೂ ತನ್ನ ಕೆಲಸದ ಪ್ರಕಾರ ತನ್ನ ಪ್ರತಿಫಲವನ್ನು ಸ್ವೀಕರಿಸುತ್ತಾನೆ. ನನಗೆ ಭಕ್ತರ ಪ್ರತಿಫಲವನ್ನು ತೋರಿಸಿಕೊಡಲಾಯಿತು, ನಶಿಸಿ ಹೋಗದ ಬಾಧ್ಯತೆಯನ್ನು ತೋರಿಸಲಾಯಿತು ಮತ್ತು ಸತ್ಯದ ನಿಮಿತ್ತ ಕಷ್ಟಗಳನ್ನು ಸಹಿಸಿಕೊಂಡವರು, ತಮಗೆ ತುಂಬ ಕಷ್ಟದ ಸಮಯಗಳಿದ್ದವು, ನಾವು ಕಷ್ಟಪಟ್ಟಿದ್ದೇವೆ ಎಂದು ಅವರು ಭಾವಿಸುವುದಿಲ್ಲ, ಆದರೆ ಪರಲೋಕವನ್ನು ಬಹಳ ಸುಲಭವಾಗಿ ಸಿಕ್ಕುವಂಥದ್ದು ಎಂದು ಎಣಿಸುತ್ತಾರೆ. ಪ್ರತಿದಿನವೂ ತನ್ನದೇ ಆದ ಪೂರೈಸದ ಕರ್ತವ್ಯಗಳು, ನಿರ್ಲಕ್ಷ್ಯಗಳು, ಸ್ವಾರ್ಥ, ವಂಚನೆ, ಮೋಸ, ಅತಿಕ್ರಮಣಗಳ ದಾಖಲೆಗಳನ್ನು ಹೊಂದಿರುತ್ತದೆ. ಅಂತಿಮ ನ್ಯಾಯ ತೀರ್ಪಿನ ದಿನದವರೆಗೂ ಎಷ್ಟು ದುಷ್ಟ ಕೆಲಸಗಳು ಶೇಖರಣೆಯಾಗುತ್ತಿವೆ ಅಲ್ಲವೇ? ಕ್ರಿಸ್ತನು ಬರುವಾಗ ಆ ಸಮಯದಲ್ಲಿ ಎಂತಹ ಪ್ರಕಟಣೆಯಾಗುತ್ತದಲ್ಲವೇ? ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು, ಪ್ರತಿಯೊಂದು ಕೆಟ್ಟ ಕಾರ್ಯಗಳು ಮತ್ತು ಅದು ಇತರರ ಮೇಲೆ ಬೀರುವ ಪ್ರಭಾವಗಳು, ಇವೆಲ್ಲವನ್ನು ಹೃದಯ ಶೋಧಕನು, ಅಂದರೆ ಪ್ರತಿಯೊಂದು ರಹಸ್ಯವೂ ಯಾರಿಗೆ ಪ್ರಕಟವಾಗುವುದೋ ಅವನು ಕಂಡುಹಿಡಿಯುತ್ತಾನೆ ಮತ್ತು ಮನುಷ್ಯ ಕ್ರಿಯೆಗಳನ್ನು ಪ್ರೇರಿಸುವ ಉದ್ದೇಶಗಳಿಗೆ ಅನುಗುಣವಾಗಿ ಅವನ ಪ್ರತಿಫಲವೂ ಇರುತ್ತದೆ. ಕ್ರಿಸ್ತನ ಬರೋಣವು ಹತ್ತಿರದಲ್ಲಿದೆ ಮತ್ತು ಬಹಳ ತ್ವರಿತವಾಗಿ ಆಗುತ್ತದೆ. ಕೆಲಸ ಮಾಡುವ ಸಮಯವು ಅತ್ಯಂತ ಕಡಿಮೆಯಾಗಿದೆ ಮತ್ತು ಪುರುಷರು, ಮಹಿಳೆಯರು ನಾಶವಾಗುತ್ತಿದ್ದಾರೆ. ನಾಶವಾಗುತ್ತಿರುವ ಲೋಕದ ಅಗತ್ಯತೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ದೇವರ ಮಾನಸಾಂತರಗೊಳಿಸುವ ಬಲವು ನಮ್ಮನ್ನು ಹಿಡಿದುಕೊಳ್ಳುವ ಅಗತ್ಯತೆ ನಮಗಿದೆ. ನಿಮಗೆ ನನ್ನ ಸಂದೇಶದ ಹೊರೆ ಭಾರವೇನೆಂದರೆ, ಸಿದ್ಧರಾಗಿ, ದೇವರನ್ನು ಸಂಧಿಸಲು ಸಿದ್ಧರಾಗಿರಿ. ನಿಮ್ಮ ದೀಪಗಳನ್ನು ಸರಿಪಡಿಸಿಕೊಳ್ಳಿರಿ ಮತ್ತು ಸತ್ಯದ ಬೆಳಕು ಕಿರುದಾರಿ ಬೇಲಿ ತಡೆಗಳಿಗೂ ಪ್ರಕಾಶಿಸಲಿ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿರುವ ಬಗ್ಗೆ ಎಚ್ಚರಿಸಲ್ಪಡಬೇಕಾದ ಲೋಕವು, ಜನಸಮೂಹವೂ ಇದೆ. ನಮ್ಮ ಹೃದಯಗಳು ಮೃದುವಾಗುವಂತೆ ಮತ್ತು ಕೆಲಸದಲ್ಲಿ ಕಠೋರವಾದ ಮನೋಭಾವವನ್ನು ನಾವು ತರದಿರುವಂತೆ ದೇವರ ಪರಿಶುದ್ಧಾತ್ಮನ ಪ್ರಸನ್ನತೆಯು ನಮ್ಮೊಂದಿಗಿರುವ ಅಗತ್ಯತೆ ನಮಗೆ ಇದೆ. ಪರಿಶುದ್ಧಾತ್ಮನು ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಬೋಧನೆ, ಉಪದೇಶಗಳಿಗಾಗಿ ಆತನನ್ನು ನೋಡುವ ದೇವರ ಮಕ್ಕಳಂತೆ ನಾವು ವರ್ತಿಸೋಣ. ಪ್ರಕಟಪಡಿಸಿದ ಆತನ ಉದ್ದೇಶವನ್ನು ಎಲ್ಲಿಯಾದರೂ ಮಾಡಲು ಸಿದ್ಧರಾಗಿರುವಂತೆ ನಾವು ನಡೆದುಕೊಳ್ಳೋಣ. ಅಂತಹ ಜನರಿಂದ ದೇವರು ಮಹಿಮೆ ಹೊಂದುತ್ತಾನೆ ಮತ್ತು ನಮ್ಮ ಉತ್ಸಾಹಕ್ಕೆ ಸಾಕ್ಷಿಯಾಗಿರುವವರು ಆಮೇನ್, ಆಮೇನ್ ಎಂದು ಹೇಳುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.